ನೋಡಿ ಸ್ನೇಹಿತರೆ, ಈಗ ಈ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗಿದೆ. SATSನ ಡ್ಯಾಶ್ ಬೋರ್ಡ್ ಓಪನ್ ಆಗಿದೆ. ಈ ಡ್ಯಾಶ್ ಬೋರ್ಡ್ ಓಪನ್ ಆದಮೇಲೆ ನಾವು ಸ್ಟೂಡೆಂಟ್ಸ್ ಈಗ ಮುಖ್ಯವಾದದ್ದು ಇನ್ನೊಂದು ನಮ್ಮ ಕೆಲಸ ಏನಪ್ಪ ಅಂದರೆ ಸ್ಟೂಡೆಂಟ್ನ ಒಂದು ಮಂತ್ಲಿ ಅಟೆಂಡೆನ್ಸ್ನ ಅಪ್ಡೇಟ್ ಮಾಡ್ಕೋಬೇಕು. ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು, ಆ ಆಪ್ಷನ್ಸ್ನ ಎಲ್ಲಿ ಹುಡುಕಬೇಕು ಅಂತ ಪ್ರತಿಯೊಂದು ನಾವು ಆಪ್ಷನ್ ಹೋಗ್ಬೇಕಂದ್ರೆ ಮೊದಲಿಗೆ ನಾವು ನಮ್ಮದು ಜಾಸ್ತಿ ವರ್ಕ್ ಇರೋದೇ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಂತ ನೋಡಿ ಸ್ನೇಹಿತರೆ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ಸ್ ಓಪನ್ ಆಗುತ್ತೆ. ಇದ್ರ ಮೇಲೆ ಆಪ್ಷನ್ ಸ್ಟೂಡೆಂಟ್ ನೋಡಿ, ನಾನು ತೊಗೊಂಡಿದ್ದ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಇದರಲ್ಲಿ ಓಪನ್ ಆದಾಗ ನಾವೇನು ಮಾಡಬೇಕಪ್ಪ ಇಲ್ಲಿ ಅಂದರೆ ಅಟೆಂಡೆನ್ಸ್ ಡೀಟೇಲ್ಸ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಅಟೆಂಡೆನ್ಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಅಟೆಂಡೆನ್ಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಮತ್ತೆ ಆಪ್ಷನ್ಸ್ ನಮ್ಗೆ ಓಪನ್ ಆಗುತ್ತೆ. ಇಲ್ಲಿ ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್ ತೊಗೊಂಡ್ರೆ ಮಂತ್ಲಿ ಅಟೆಂಡೆನ್ಸ್ ಹಾಕ್ಬೋದು. ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತಿದೆ ನೋಡಿ ಸ್ನೇಹಿತರೆ. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು, ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ. ಸೊ ಈ ರೀತಿ ಒಂದು ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಡೀಟೇಲ್ಸ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ನಾವು ಸ್ಟ್ಯಾಂಡರ್ಡನ್ನು ಆಯ್ಕೆ ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟ್ಯಾಂಡರ್ಡ್ ಆಗ್ತಾ ಇದ್ದೀನಿ, ವರ್ಷ ಅದೇ ಇದೆ, ಇನ್ನೇನು ನೀವು ಹಾಕಷ್ಟಿಲ್ಲ. ಸೊ ಇಲ್ಲಿ ಸರ್ಚ್ ಕೊಡಬೇಕಾಗತ್ತೆ. ಸರ್ಚ್ ಕೊಟ್ಟಾಗ ಇಲ್ಲಿ 10 ಎಂಟೈರ್ಸ್ ಅಷ್ಟೇ ತೋರಿಸುತ್ತೆ. ಸೀರಿಯಲ್ ನಂಬರ್ 10 ಅಷ್ಟೇ ಇದೆ ನೋಡಿ ಸ್ನೇಹಿತರೆ. 10ಕ್ಕಿಂತ ಮೇಲೆ ಜಾಸ್ತಿ, ಯಾಕೆಂದರೆ ಸರ್ 10 ತಿಂಗಳಿದೆ ಅಲ್ಲ ಸರ್, ಇನ್ನೆರಡು ತಿಂಗಳು ತೋರಿಸ್ತಾ ಇಲ್ಲ ಅಂದರೆ ನೀವೇನು ಮಾಡಬೇಕು, ಇಲ್ಲಿ ಶೋ 10 ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 25 ತಗೊಳ್ಳಿ. ಈಗ 11 ತಿಂಗಳು ತೋರಿಸ್ತಾ ಇದೆ ನೋಡಿ ಸ್ನೇಹಿತರೆ. ಸೊ ಇಲ್ಲಿ ಯಾವುದು ಅಂತ ಒಂದು ತಿಂಗಳು ಮಿಸ್ ಆಗಿದೆ, ಮೇ ತಿಂಗಳು ಬರ್ತಾ ಇಲ್ಲ. ಸೊ ನೋಡೋಣ, ಯಾಕಂದರೆ ಮೇ ತಿಂಗಳಿಗೆ ಯಾಕೋ ಅಪ್ಡೇಟ್ ಆಗ್ತಾ ಇಲ್ಲ. ಸೊ ಏಪ್ರಿಲ್ವರೆಗೂ ಬಂದಿದೆ ನೋಡಿ, ಎಲ್ಲ ತಿಂಗಳು ಬಂದಿದೆ, 11 ತಿಂಗಳು ಬಂದಿದೆ. ಮೇ ತಿಂಗಳು ಸ್ಟಾರ್ಟಿಂಗ್ ವರ್ಕಲ್ಲಿ ಅಪ್ಡೇಟ್ ಇದಾಗ್ತಿಲ್ಲ. ಸೊ ನಾವೀಗ ಯಾವುದಾದ್ರೂ ಒಂದು ಮಂತ್ದು ಅಪ್ಡೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಈಗ ಜನವರಿ 2026 ಅಂತಿದೆ. ಸೊ ಇದ್ರ ಮೇಲೆ ಇಲ್ಲಿ ಪಕ್ಕದಲ್ಲಿ ಅಪ್ಡೇಟ್ ಅಂತಿದೆ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡೂ ಯು ವಾಂಟ್ ಅಪ್ಡೇಟ್ ಅಂತಿದೆ. ಸೊ ಎಸ್ ಅಂತ ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ಟಮೇಲೆ ಇಲ್ಲಿ ಮಕ್ಕಳ ಹೆಸರು ಬಂದಿದೆ ಮತ್ತು ನಾವು ಪ್ರೆಸೆಂಟ್ ಡೇಸ್ ಎಷ್ಟು ಅಂತ ಅದು ಬಂದಿದೆ. ಇಲ್ಲಿ ಬೇಕಾದರೆ ನೀವು ಚೇಂಜ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ಸ್ಟೂಡೆಂಟ್ ಡೀಟೇಲ್ಸ್ನ ಅಪ್ಡೇಟ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ಪ್ರತಿ ಮಂತ್ದು ನೀವು ಅಪ್ಡೇಟ್ ಮಾಡ್ಕೋಬೋದು ಬೇಕಂದರೆ. ಇಲ್ಲ ನಮ್ದು ಹಾಕಿರೋದು ಕರೆಕ್ಟ್ ಇದೆ ಅಂದರೆ ಏನು ಅಪ್ಡೇಟ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ನೀವು ಚೆಕ್ ಮಾಡ್ಕೋಬೋದು ನಾನು ಹಾಕಿರೋದು ಕರೆಕ್ಟಾಗಿದೆಯಾ ಇಲ್ಲ, ಮತ್ತು ಎಲ್ಲ ತಿಂಗಳದು ಹಾಕಿದ್ದಿನ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೋದು. ಯಾಕಂದರೆ ನಾಳೆ ನೀವು ಪ್ರಮೋಷನ್ ಮಾಡುವಾಗ ಅಟೆಂಡೆನ್ಸ್ ಪ್ರಾಬ್ಲಮ್ ಇದ್ದರೂ ಪ್ರಮೋಷನ್ ಆಗಲ್ಲ, ಮತ್ತು TC ವಿತರಣೆ ಮಾಡೋಕ್ಕೆ ಎಲ್ಲ ತೊಂದರೆ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಈ ರೀತಿ ನಿಮ್ಮ ಒಂದು ಅಟೆಂಡೆನ್ಸನ್ನು ಚೆಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮತ್ತೆ ಆರೋ ಮಾರ್ಕ್ ಇದೆಯಲ್ಲ, ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಬ್ಯಾಕ್ ಬರ್ತೀರಿ. ಬ್ಯಾಕ್ ಬಂದಾಗ ಈ ಶೋ ಎಂಟೈರ್ಸ್ ಮೇಲೆ ಕ್ಲಿಕ್ ಮಾಡಿ, ಯಾವುದಾದ್ರೂ ಒಂದು ಆಪ್ಷನ್ ತಗೊಳ್ಳಿ, ಎಲ್ಲ ಮಂತು ಓಪನ್ ಆಗುತ್ತೆ. ಈ ರೀತಿ ನೀವು ಪ್ರತಿ ಮಂತು ಇಲ್ಲಿದೆಯಾ ಇಲ್ಲ ಅಂತ, ಒಂದು ವೇಳೆ ನೀವು ಯಾವುದಾದ್ರೂ ಒಂದು ಮಂತ್ ಹಾಕಿಲ್ಲ ಅಂದರೆ ಇಲ್ಲಿ ತೋರಿಸಲ್ಲ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಇಲ್ಲಿ ಮಂತು ತೋರಿಸಲ್ಲ. ಅದಕ್ಕೆ ನಿಮ್ಮದು 11 ಅಥವಾ 12 ತಿಂಗಳು ಕರೆಕ್ಟಾಗಿದೆಯಾ ಇಲ್ಲ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ಚೆಕ್ ಮಾಡಿಕೊಂಡಾಗ ನಿಮ್ಮ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ನ ಕ್ಲಿಯರ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.